ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರ ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಮನೆ ಕೆಲಸ ಎಲ್ಲ ಮುಗಿಸಿ ಲಾಸ್ಟಿಗೆ ಬರೋದು ನಾನು ಅಡುಗೆ ಮಾಡಲಿಕ್ಕೆ ಪೀಸ್ಫುಲ್ಲಾಗಿ ಮಾಡ್ಬೋದು ಅಂಥೇಳಿ ನಾನಿಲ್ಲಿ ಇವತ್ತು ಒಣಮೀನು ಸಾರನ್ನ ಮಾಡ್ಕೊಳ್ತಾ ಇದ್ದೆ. ಒಣಮೀನು ಸಾರು ಮಾಡಲಿಕ್ಕೆ ಈ ಥರ ಕಾಯಿನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ನೋಡಿಲಿ ಏನು ಮಾಡ್ತಿದ್ದಾಳಂತ. ಕೊಟ್ಟಿದ್ದು ನೋಡಿದ್ರಲ್ಲ, ನಾನಿಲ್ಲಿ ಕಾಯಿನ ಹೆಚ್ಕೊಳ್ತಾ ಇದ್ದರೆ ಅದು ಯಾವ ಗ್ಯಾಪಲ್ಲಿ ಒಂದು ಕಾಯಿ ಹೋಳನ್ನ ತೊಗೊಂಡೋಗಿ ತಿಂತಿದ್ದಾಳಂತಲೇ ಗೊತ್ತಿಲ್ಲ. ಒಂದು ರೂಮಿಗೆ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ಲು. ಆ್ಯಂಡ್ ಇದು ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಕಿವುಚಿ ಇಟ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಆಮೇಲೆ ಸಾಂಬಾರು ಕುದಿಯುವಾಗ ಹಾಕ್ಬೋದು ಅಂತ. ಇನ್ನೊಂದು ಮಿಕ್ಸಿ ಜಾರಿಗೆ ನಾವು ತುರಿದಿಟ್ಕೊಂತ ಕಾಯಿ, ಅದಕ್ಕೆ ಕೊತ್ತಂಬರಿ, ಜೀರಿಗೆ, ಆಮೇಲೆ 7ರಿಂದ 8 ಕಾಳಷ್ಟು ಮೆಂತೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಾಳು ಮೆಣಸು, 5ರಿಂದ 6 ಬೆಳ್ಳುಳ್ಳಿ ಹೂಳು, ಆಮೇಲೆ ಒಂದು ಅರ್ಧ ಕಟ್ ಮಾಡಿಟ್ಕೊತ ಈರುಳ್ಳಿ, ಒಣಮೆಣಸು ಆ್ಯಂಡ್ ಲಾಸ್ಟಿಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಒಣಮೆಣಸು ಇಲ್ಲ ಅಂತ ಹೇಳಿದ್ರೆ ಖಾರದ ಪುಡಿನಾದರೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನೆಲ್ಲ ಚೆಂದ ಮಾಡಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಸುಮಾರಷ್ಟು ವ್ಲಾಗ್ನ ಹಾಕಿದ್ದೀನಿ, ಶಾರ್ಟ್ಸ್ನ ಹಾಕಿದ್ದೀನಿ. ಬಟ್ ನನ್ನನ್ನು ನಾನು ಪ್ರಾಪರಾಗಿ ಎಲ್ಲೂ ಸಹ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಹೆಸರು ಐಶ್ಚಿತಾ ಅಂತ ಹೇಳಿ. ಎಲ್ಲರೂ ನನ್ನನ್ನು ಐಶು ಅಂತ ಕರೀತಾರೆ. ಆ್ಯಂಡ್ ನಾನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಕುಂದಾಪುರದಲ್ಲಿ. ಆ್ಯಂಡ್ ಈಗ ಮದುವೆ ಆದಮೇಲೆ ನಾನಿರೋದು ಸಾಗರದಲ್ಲಿ. ಮದುವೆ ಆಗಿ 2.5 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ನನಗೊಂದು ಪುಟ್ಟ ಮಗಳಿದ್ದಾಳೆ. ನನ್ನ ಹಸ್ಬೆಂಡ್ ಶರತ್, ಅವರು ಅವ್ರದ್ದೇ ಒಂದು ಕ್ಲಾತ್ ಶಾಪ್ ಉಂಟು. ನಮ್ಮದೇ ಅದೊಂದು ಬಟ್ಟೆ ಅಂಗಡಿ ಉಂಟು ಸಾಗರದಲ್ಲಿ. ಓನ್ ಶಾಪ್ ಉಂಟು, RM ಕ್ಲಾತ್ ಕಲೆಕ್ಷನ್ ಅಂತ ಹೇಳಿ. ಇದು ನನ್ನ ಹಿಸ್ಟ್ರಿ. ಯೂಟ್ಯೂಬ್ ಅನ್ನೋದು ನನಗೆ ತುಂಬ ಅಂದರೆ ತುಂಬಾ ದೊಡ್ಡ ಕನಸಾಯ್ತಾ. ಫಸ್ಟಿಂದನೂ ಮಾಡ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಪ್ರಾಪರಾಗಿ ಆಗ್ತಾನೇ ಇರಲಿಲ್ಲ. ಮದುವೆ ಆದಮೇಲೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಬಟ್ ಸ್ಟಿಲ್ I have only 153 subscribers in 2.5 years. It's okay. ಬೆಳೀತಾ ಇದೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಉಂಟು. ಆ್ಯಂಡ್ ನಾನಿಲ್ಲಿ ಒಣಮೀನನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಮತ್ತೊಳಿ ಜಗ್ಗು ಅಂತ ಹೇಳ್ತೀವಿ, ಜಗ್ಗು ಮೀನು ಅಂತ ಹೇಳ್ತೀವಿ. ಅವರು ಇಲ್ಲಿ ಸಾಗರ ಕಡೆ ಇದನ್ನು ಕಡ್ಡಿ ಮೀನು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅಂತ. ಇದನ್ನೆಲ್ಲ ಚೆಂದ ಮಾಡಿ ತಲೆನೆಲ್ಲ ಸಪ್ರೇಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ಒಂದು 2-3 ಟೈಮ್ಸ್ ಚೆಂದ ವಾಶ್ ಮಾಡಬೇಕು. ಬಿಕಾಸ್ ಅದನ್ನು ಬಿಸಿಲಿಗೆ ಹಾಕೋದ್ರಿಂದ ತುಂಬ ಧೂಳಿರುತ್ತೆ ಕೆಲವು ಸಲ. ಹಾಗಾಗಿ ಚೆಂದ ಮಾಡಿ ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಕೆಲವು ಮೀನಲ್ಲಿ ತುಂಬ ಉಪ್ಪಿರುತ್ತೆ. ಬಿಕಾಸ್ ಅದನ್ನು ಉಪ್ಪು ಹಾಕಿನೇ ತುಂಬ ಡ್ರೈ ಮಾಡೋದ್ರಿಂದ ತುಂಬ ಉಪ್ಪಿರುತ್ತೆ. ಬಟ್ ಇದು ನಾನು ತೊಗೊಂಡಿರೋ ಮೀನಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ತೊಗೊಳ್ಳುವಾಗಲೇ ಪ್ರತಿ ಸಲ ಉಪ್ಪು ಸ್ವಲ್ಪ ಕಮ್ಮಿ ಇರೋದೇ ತೊಗೊಳ್ತೆ. ಬಿಕಾಸ್ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಅನ್ಕಾನ್ಷಿಯಸ್ಲಿ ನಾವು ಉಪ್ಪನ್ನು ಹಾಕಿಬಿಟ್ಟಿರ್ತೀವಿ. ಆ್ಯಂಡ್ ಮೀನಲ್ಲೂ ಸಹ ಸಿಕ್ಕಾಪಟ್ಟೆ ಉಪ್ಪಿರೋದ್ರಿಂದ ಅದು ಸಾರು ಟೇಸ್ಟನ್ನೇ ಚೇಂಜ್ ಮಾಡುತ್ತೆ ಅಂಥೇಳಿ ನಾನು ಪ್ರತಿ ಸಲವೂ ಉಪ್ಪು ಸ್ವಲ್ಪ ಕಮ್ಮಿ ಇರುವಂಥದ್ದು ಮೀನು ತೊಗೊಳ್ಳೋದು. ಕುಂದಾಪುರ ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಬೇಕಾದರೆ ಹೋಗಿ ನೋಡಿ. ಗೊತ್ತಿಲ್ಲ ಬೇರೆ ಎಲ್ಲ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೇಳಿದ್ನಲ್ಲ ಇದು ಎಷ್ಟು ಕ್ವಿಕ್ಕಾಗಿ ಆಗುತ್ತಂತ. ಮಸಾಲೆ ಗ್ರೈಂಡ್ ಮಾಡ್ತಿದ್ದೆ. ಗ್ರೈಂಡ್ ಮಾಡುವಷ್ಟರೊಳಗೆ ನನಗೆ ಬೇಕಾದ್ದನ್ನೆಲ್ಲ ಫಿಶನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೆನೆಸ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ಮಸಾಲೆ ರೆಡಿ ಆಯಿತು. ಮಸಾಲೆನ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡು ಪಾತ್ರೆಗೆ ನಾನು ಹೆಚ್ಚಿರುವಂತಹ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿದೆ. ಇದಕ್ಕೆ ಬೇಕಾದ್ರೆ ಹಸಿಮೆಣಸು ಸಹ ಹಾಕ್ಬೋದು. ಖಾರ ಕಮ್ಮಿ ಜಾಸ್ತಿ ಬೇಕಂತ ಹೇಳಿದ್ರೆ ನನಗಿಲ್ಲಿ ಖಾರ ಸಾಕಂತ ಅನ್ನಿಸ್ತು, ಅದಕ್ಕೆ ಹಾಕಿದ್ದೇನೆ. ಸಾರೆಲ್ಲ 1-2 ಕುದ್ದ ಮೇಲೆ ನಾವು ನೆನೆಸಿರುವಂತಹ ಮೀನು ಇರ್ತಲ್ಲ, ಒಣಮೀನು, ಅದನ್ನು ಹಾಕ್ಕೊಂಡು ಕುದಿಸ್ಬಿಟ್ರೆ ಈ ಒಣಮೀನು ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರಿಗೆ ಸ್ವಲ್ಪ ಹುಳಿನ ಚೆಂದ ಮಾಡಿ ಹಾಕಬೇಕು, ಆವಾಗ ಇನ್ನೂ ಟೇಸ್ಟ್ ಆಗುತ್ತೆ. ಮತ್ತು ಮಾರನೇ ದಿನ ಇಟ್ಕೊಂಡು ತಿಂದ್ರಂತೂ ಈ ಸಾಂಬಾರು ಸಖತ್ತಾಗಿರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ.
ಗೊತ್ತಾ, ಪ್ರತಿ ಸಲ ಈ ಥರ ಸಾಂಬಾರು ಮಾಡಿಕೊಂಡು ನಾನು ನನ್ನ ಕೈ ಮೇಲೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ತಿದ್ರೆ ನನ್ನ ಮಗಳು ಬಂದ್ಕೊಂಡು ಅಮ್ಮ ಅಮ್ಮ ನನಗೂ ಕೊಡು ಅಂತ ಹೇಳಿ ರಿಯಾಕ್ಷನ್ಸ್ ಕೊಡ್ತಾಳೆ. ಸೊ ಇವತ್ತು ನೋಡಿ ನಾನು ಇಲ್ಲಿ ಕೊಡ್ತಿದ್ದೀನಿ, ಅವಳಿಗೆ ಎಷ್ಟು ಕ್ಯೂಟಾಗಿ ಅದನ್ನು ತಿಂದು ಟೇಸ್ಟ್ ಮಾಡ್ತಾಳೆ ಅಂತ. ಪುಟ್ಟ ಬೇಕಾ ಬೇಕಾ ಹಿಡಿ ಕೈ ಚುಟ್ಟನಾ ತಿನ್ನು ತಿನ್ನು ಮಗ. ನೋಡಿದ್ರಲ್ಲ, ಇದು ನನ್ನ ಇವತ್ತಿನ ಸಿಂಪಲ್ ಅಡುಗೆ ಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.